ಹೆರ್ಗೆಗೆ ಇನ್ನೂ ಟೈಮ್ ಬೇಕಲ್ಲ, ಇನ್ನೂ ಒಂದು ವಾರ ಅಂತ ಕೂತವ್ರೆ. ಅದಕ್ಕೆ ಡಾಕ್ಟ್ರು ಏನೋ ಅಡ್ಮಿಟ್ಮೆಂಟೇನು ಮಾಡೋದು ಬೇಡಿ, ಇನ್ನೊಂದು ವಾರ ಬಿಟ್ಕೊ ಬನ್ನಿ, ಅಡ್ಮಿಂಟ್ ಆದಮೇಲೆ ಹೆರ್ಗೆ ಡೇಟ್ ನಾಳೆ ಇರ್ತದಲ್ಲ, ನಂಗೆ ಬನ್ನಿ ಅಡ್ಮಿಂಟ್ ಆಗಿ ಅಂತ ಹೇಳೋರೆ. ಇನ್ನೇನು ಹುಷಾರದ, ಸುಸ್ತು ಕಡಿಮೆ ಐತಾ, ಹೊಟ್ಟೆನೂ ಕಡಿಮೆ ಐತಾ, ನೋಡು ಡಾಕ್ಟ್ರ್ ಜೊತೆ ಮಾತಾಡ್ಬಿಟ್ಟು ಹೋಗೋಕ್ಕಾಯ್ತದೆ. ಪರವಾಗಿಲ್ಲ ಕಣವ, ಒಂದು ಇಂಜೆಕ್ಷನ್ ಮಾಡಿದ್ರಲ್ಲ, ಪರವಾಗಿಲ್ಲ, ಈಗ ಸರಿ ಆಯಿತು. ಭಾರಿ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು, ತಡೆಯಕ್ಕೆ ಐತಿದ್ದಿಲ್ಲ. ನನಗಂತೂ ಇದ್ದನು ಇರಲು ಅನ್ನಂಗೆ ಆಗ್ಬಿಟ್ಟಿತ್ತು ಕಣವ. ಅಪ್ಪ ಸಾಕಾಗಿ ಹೋಗಿತ್ತು. ಏನು ಮಾಡೋದು ಹೇಳು, ನನಗಂತೂ ಅಯ್ಯವ್ವ ಸುಸ್ತೇ ಆಗೋಗಿತ್ತು. ಫೋನ್ ಮಾಡಿದ್ದ ನೀನು ಅದೇನು ಫೋನ್ ಮಾಡಿದೆ ಮಾಡೀನಿ ಕಣ್ಮಗ, ಫೋನ್ ತೆಗ್ದಿದ್ದಿಲ್ಲ. ಆಮೇಲೆ ಮತ್ತೆ ಫೋನ್ ಮಾಡಿದೆ, ಫೋನ್ ಮಾಡಿಬಿಟ್ಟು 7 ಗಂಟೆ ಅವರು ಏನೋ ಹೇಳಿದ್ರು, ಏನೋ ಕಣಯ್ಯ. ಆಮೇಲೆ ಅವರೇ ಫೋನ್ ಮಾಡಿದರು, ಹಿಂಗೆ ಹಂಗೆ ಅಂತ ಹೇಳಿದ್ರು. ಅದಕ್ಕೆ ಬರ್ತೀವಿ ಅಂತ ಅಂದರು. ನಾನು ಏನು ಬೇಡ ಕತೆ, ಹೆರ್ಗಿರ್ಗೆ ಟೈಮ್ ಆಗಿದ್ರೆ ಹೆರ್ಗೆ ಆದರೆ ಬನ್ನಿ ಅಂತ ಹೇಳಿದೆ, ಇಲ್ಲಾಂದ್ರೆ ಕರ್ಕೊ ಹೋಗ್ತೀವಿ ಅಂತ ಅಂದೀನಿ. ನೋಡೋದು ಏನು ಮಾಡೋರೋ ಎತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಸುಮ್ಮನೆ ಕೆಲಸ ಇದ್ರೇನು ಬರೋಕೆ ಹೋಗ್ಬೇಡಿ ಅಂತ ಅಂದೀನಿ. ಸರಿ ಕಣವ, ಸುಮ್ಮನೆ ಈಗೇನು ಮಾಡೋಕ್ಕೆ ಬರೋ ಆಸ್ಪತ್ರೆಗೆಲ್ಲವ, ಇಲ್ಲಿ ಬಂದು ಕೂತ್ಕೊಂಡು ಹೆಂಗಿರು ನಾವು ಹೋಯ್ತೀವಲ್ಲ ಈಗ. ಸರಿ ಅಪ್ಪ ಎಲ್ಲಾಯಿತು, ಸುಮ್ಮನೆ ನಿನಗೆ ತೊಂದರೆ ಆಯಿತು ಅಲ್ವಾ? ಅದಕ್ಕೆ ಹಂಗೆ ಅನ್ಕಂಡು ಚೆನ್ನಾಗಿ ಮಾತಾಡ್ತಾ ಇದಕ್ಕೆ ತಕೋ. ಅಲ್ಲ ಕಣ ರತ್ನಿ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀನಿ ನೀನು, ಸುಮ್ಮನಿರು. ಏನು ತೊಂದರೆ ಆಯಿತು? ಏನೋ ಬೇಕು ಅಂತ ಮಾಡಿದ್ದೀಯಾ? ಏನೋ ಹೊಟ್ಟೆ ನೋವು ಬಂದದೆ, ಹೆರಿಗೆನೋ ಕಾಣಿಸ್ಕೊಂಡದೆ, ಹತ್ಕುವೆ ನಾವು ಹಂಗೆ ಮಾಡೋಕ್ಕದ? ಸುಮ್ಮನಿರು. ಏನಾದ್ರು ತಿಂದಿಯಾ? ಹೋಟ್ಲಲ್ಲಿ ಇಡ್ಲಿ ದೋಸೆ ಏನಾದ್ರು ತರಿಸ್ಕೊಡೋಣ? ಏನು ಬೇಡ ಕಣವ, ಏನು ಬೇಡ, ಇಡ್ಲಿ ದೋಸೆ ಗೀಸೆ ಏನು ಬೇಡ. ಮನೆಗೋಗಿ ಅಡುಗೆ ಮಾಡಿದ್ಯಾರಲ್ಲ, ಏನಾದ್ರು ತಿಂತೀನಿ, ಬೇಡಕತ್ತೆ. ಹೊಫೇಪ ಐತೆಲ್ಲ ಕಣವ. ಹಂಗಾರೆ ಅವ್ನುಗಳಿಗೆ ಮನಿಕೋ, ಆಮೇಲೆ ಕರ್ಕೊ ಹೋಯ್ತೀನಂತೆ ಡಾಕ್ಟ್ರ್ ಇರು ಅಂತಂದವ್ರಲ್ಲ, ಆಮೇಲೆ ಕರ್ಕೊ ಹೋಯ್ತೀನಿ ಮನಿಕೋಲ್ ಕೂತಿರಲ್ಲ. ಬೇಡ ಏನು ಇದೆ, ಮನೆಗಿರಿ ಕಳೋದೇನು ಬೇಡ, ನಡಿ ಹೋಗಬೇಕಾಯ್ತದೆ. ಮನೆಯಲ್ಲೇ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಯಾವತ್ತು ಹಿಂಗೆ ಆಯ್ತಿದ್ದೀರ? ಸುಸ್ತಾಯ್ತದೆ, ಸುಸ್ತು ಆಯ್ತಾ ಇಲ್ಲ ನನಗೆ. ಡಾಕ್ಟ್ರ್ ಅಂದರು ಹಂಗೆ ಹೊಟ್ಟೆ ನೋವು ಬಂದದೆ, ಏನು ಆಯ್ಕಿಲ್ಲ ಅಂತ ಅಂದವ್ರೆ, ಸುಮ್ಮನಿರು. ತಾರ ಅಮ್ಮಂಗೆ ಫೋನ್ ಮಾಡಿದ್ರೆ ಅಮ್ಮ ಏನಂತು? ಬರ್ತೀನಿರು, ಹೆಣ್ಣು ಕಳಿಸ್ತವ್ರೆ, ಹೆಣ್ಣು ಕಳಿಸ್ಬಿಟ್ಟು ಬರ್ತೀನಿ ಅಂತ ಅಂತು ಕಣತೆ. ಬಂದಾರಂತೆ ತಕಡಿ. ಅದೇ ಹೆಣ್ಣು ಕಳಿಸೋ ಶಾಸ್ತ್ರ ಎಲ್ಲ ಇರ್ತದಲ್ಲ ಗಂಡನ ಮನೆಗೆ, ಅದಕ್ಕೆ ಅದು ಯಾರು ಇಲ್ವಲ್ಲ ದೊಡ್ಡವರು, ಅದಕ್ಕೆ ಇದ್ಬಿಟ್ಟು ಬರ್ತೀನಿ ಅಂತ ಅಂತದೆ. ಅಲ್ಲ ಇನ್ನೂ ಎಷ್ಟೊತ್ತು ಬೇಕು? ನಾವು ಆಟ ಹೊರಟು ಬಂದು ಹೊತ್ತಾಯ್ತ ನಾವು ಬಂದು, ಇನ್ನೂ ಎಷ್ಟೊತ್ತು ಮಾಡೋದು ಕಣ್ಣಲ್ಲ. ಹೋಗು, ಸಾಕಾಯ್ತದೆ ಅದಕ್ಕೆ ಕಾದು. ನಾವು ಆಗಲೇ ಬಂದ್ಬಿಟ್ಟು ಊಟ ಗಿಟ ಮಾಡ್ಕೊಂಡು ಇನ್ನೂ ಹೆಣ್ಣು ಕಳಿಸ್ಬಿಟ್ಟು ಬರೋ ಗಂಟೆ ಇನ್ನು ಎಷ್ಟೊತ್ತದ ಅಂತ ಕೇಳುವೆ. ಇನ್ನೊಂದು ಗಂಡಗೆ ಬರ್ತೀನಿ, ಇನ್ನು ಎಲ್ಲ ಆಯ್ತಂತೆ, ಕಳ್ಸಕ್ಕೆ ರೆಡಿ ಮಾಡ್ಕೊತಿದ್ದಾರಂತೆ. ಕಳಿಸ್ಬಿಟ್ಟು ಹೆಂಗಿದ್ರು ರವಿದು ಕೂಟ್ರದಲ್ಲ, ರವಿ ಕೂಟಳೆ ಬರ್ತೀನಿ, ತಲೆಗೆಲ್ಲ ಕೆಡ್ಸ್ಕೊಬೇಡಿ ಅಂತ ಅಂತು. ಅಲ್ಲ ಆಮೇಲೆ ಅಲ್ಲೇ ಹುಡ್ಗಿಡ್ಕೊಬಿಟ್ಟದು. ಆಮೇಲೆ ಅದು ಬೇರೆ ಹೇಳ್ದಂಗೆ ಅಂತವೆ, ಹೆರ್ಗೆ ನಾವು ಕಾಣಿಸ್ಕೊಂಡಿತ್ತಂತೆ ರತ್ನಿಗೆ ಅಂತ. ಅದೇನು ಹೇಳ್ದಿನ ಕನತೆ, ಅಲ್ಲೇ ಗಲಾಟೆ ಇತ್ತು. ಅದಕ್ಕೆ ನೀವೇ ಹೋಗೋದ ನೋಡ್ಕೊಬರೋದ ಅಂತಂದ್ರಲ್ಲ, ನಡೀರಿ ಮತ್ತೆ ಹೋಗಿ ನೋಡ್ಕೊಬರಕಾಯ್ತದೆ. ತಾಳು ಅಮ್ಮ ಬಂದ್ಬಿಟ್ಲಿ, ಅಮ್ಮಗೆ ಅಮ್ಮ ಬಂದ್ಬಿಟ್ರೆ ಹೋಗಕ್ಕೆ ಸರಿ ಆಯ್ತದೆ. ಹೇಳ್ಬಿಟ್ಟು ಬರ್ತೀನಿ ಅಂದರೆ ಕರ್ಕೊ ಹೋಗೋದ, ಇಲ್ಲ ಅಂದರೆ ಹಂಗೆ ಹೋಗೋದ. ಭಾರಿ ಹೊಟ್ಟೆ ನೋವು ಅಂತ ಅನ್ಕೊಂತಿದ್ಲಂತಲ್ಲ, ಅದೇ ಆಸ್ಪತ್ರೆಗೆ ಹೋಗಿದ್ರಂತೆ. ಫೋನ್ ಮಾಡಿದೆ, ಆಸ್ಪತ್ರೆಗೆ ಹೋಗಿ ಇಲ್ಲ ಇನ್ನೂ ಒಂದು ವಾರ ಅದೇ ಹೆರ್ಗೆಗೆ ಅಂತ ಅಂದ್ರಂತೆ. ಆಮೇಲೆ ರತ್ನಿ ಬಟ್ಟೆ ಗಿಟ್ಟೆ ಏನು ತಗೊಂಡೇ ಹೋಗಿಲ್ಲ, ಬ್ಯಾಗ್ ಹಾಕ್ಬಿಟ್ಟು ಮರ್ತ್ಕೊಂಡು ಹಂಗೆ ಹೋಗೋಳೆ. ಒಮ್ಮೆಗೆ ಅದನ್ನ ತಗೋ ಹೋಗೋದ ಬಟ್ಟೆ ಗಿಟ್ಟೆಯ, ಹಂಗೆ ನೋಡ್ಕೊ ಬರೋಕ್ಕಾಯ್ತದೆ. ಏನು ಇವನು ರಮೇಶ್ ಹಂಗೆ ಬಂದನಂತೆ ಕೆಲಸ ಮುಗಿಸ್ಕೊಂಡು ಹಂಗೆಯಾ? ಹೇಳಿವ್ನಿ, ನೀನು ಕೆಲಸ ಎಲ್ಲ ಮುಗಿಯ ಗಂಟವ ಹೋಗಿ ಅಲ್ಲಿಂದನೇ ಹೋಗಿ ಬಾ, ಹೆರ್ಗೆ ಹಾಕ್ಲಿ ಹೆರ್ಗೆ ಗಂಟ ಅಂತ ಅಂದೀವ್ನಿ. ಹ್ಞೂ ಅಂತ ಅಂದವನೇ, ಅಲ್ಲಿಂದನೇ ಹೋಗಿ ಬರ್ರಿ ತಕೋ. ಅವ್ರಿಗೂ ಹೊಸ ಐಕಿಲ್ವಾ, ಏನವ್ರು ಅಪ್ಪ ಇಬ್ಬರೇ, ಅವ್ರಿಗೂ ವಯಸ್ಸಾಗದೆ, ಅವರೇ ಕರ್ಕ ಸುತ್ತಬೇಕು. ಉಂಕನತ್ತೆ ನೀವು ಹೇಳೋದು ಸರಿಯಾಗಿ ಅದೇ, ಭಾವನವೇ ಹೋಗಿದ್ರೆ ಸರಿ ಆಯ್ತದೆ. ಹೊಸ ಏನೋ ಯಾವ್ರಿಗೂ ಹೆಲ್ಪ್ ಆಯ್ತದೆ ಅಲ್ಲಿ. ಇನ್ನೇನು ಅಡುಗೆ ಮಾಡ್ಬಿಡೋಣ ಸಂಜೆ ಹೊತ್ತಿಗೆ ಮಾವವ್ರಿಗೆಲ್ಲವ. ನಾವು ರತ್ನಕ್ಕೂ ನೋಡೋಕೆ ಹೋದ್ರೆ ಏನು ಅಡುಗೆಗೆ ಅಡುಗೆನು ಬೇಡ ಬಿಡು, ಅದೇ ಬಸ್ ಸರದಲ್ಲ ಅದನ್ನೇ ಉಣ್ಕೋತಾರಂತೆ. ಇನ್ನೇನು ಅಡುಗೆ ಬೇರೆ ಮಾಡಕ್ಕೆ ಹೋತೀಯಾ? ಅದಕ್ಕೆ ಹೆಂಗ್ರೆ ಅಕ್ಕಿ ಹಾಕ್ಬಿಡೋಣ. ತಾಳು ಅಮ್ಮ ಬರ್ಲಿ, ಅಮ್ಮ ಹೂ ಹೋಗೋದ ಅಂದರೆ ರೆಡಿ ಆಗ್ಬಿಟ್ಟು ಹೋಗೋಕ್ಕಾಯ್ತದೆ. ಬೇಡ ಅಂದರೆ ಬೇಡ, ರೆಡಿ ಆಗೋ ಗಂಟ ಕುಕ್ಕರಲ್ಲಿ ಅನ್ನ ಕೂಗಕ್ಕೆ ಮಾಡಿದ್ರೆ ಕೂಗಕ್ಕಿಲ್ವಾ? ಅದೇನು ಒಂದು ಕೂಗ 2 ಕೂಗ ಕೂಗತ್ತದೆ, ಆಫ್ ಮಾಡ್ಬಿಟ್ಟು ಹೋಗ್ಬೋದು. ಅದು ತಕೊಂಡು ಇಕ್ಕೊಂಡು ಉಣ್ತಾರೆ. ಲೇ ಲಕ್ಷ್ಮಿ, ಏನು ಮಾಡ್ತಾ ಕೂತಿದ್ದೀರಿ? ಅಲ್ಲ ಹೆಣ್ಣು ಕಳ್ಸಿಬಿಟ್ಟು ಹೋಗಿವ್ರಿ ಸುಮ್ಮನಿರಿ ಅಂದರೆ ಎಲ್ಲವ ತಟಪಟ್ನೆ ಬಂದೇ ಬಿಟ್ಟಲ್ಲ. ಇನ್ನೊಂದುಗಳಿಗೆ ಇದ್ದಿದ್ರೆ ಆಯ್ತಿಲ್ವಾ? ಅಯ್ಯೋ ಯಾಕೋ ಆಗಲಿಲ್ಲ, ಏನೋ ಲೇಸ ಬಂದಂಗಾಯ್ತು, ಅದಕ್ಕೆ ಬಂದ್ಬಿಟ್ಟ ಕಣತೆ. ಅದೇ ರತ್ನಿ ಫೋನ್ ಮಾಡಿದ್ಲು, ಹೊಟ್ಟೆ ನೋವು ಕಾಣಿಸ್ಕೊಂಡು ಆಸ್ಪತ್ರೆ ಕರ್ಕೋಗಿದ್ದಾರಂತೆ. ಏನ ಹೊಟ್ಟೆ ನೋವು ಕಾಣಿಸ್ಕೊಂಡು ಆಸ್ಪತ್ರೆ ಕರ್ಕೋಗಿದ್ದಾರು? ಈಗ ಹೆಂಗಿದ್ದಾಳಂತೆ? ಈಗ ಚೆನ್ನಾಗಿದ್ದಾಳಂತೆ, ಏನೂ ಇಲ್ವಂತೆ. ಏನು ಹೆರ್ಗೆ ಡೇಟ್ ಆಗಿದ್ದದ? ಇನ್ನೂ ಒಂದು ವಾರ ಅದೇ ಅಂತಿದ್ರು. ಡಾಕ್ಟ್ರು ಹಂಗೆ ಅಂದ್ರಂತೆ, ಇನ್ನೊಂದು ವಾರ ಆದ್ಮೇಲೆ ಬಂದು ಅಡ್ಮಿಟ್ ಆಗಿ, ಇನ್ನೂ ಡೇಟ್ ಆಗಿಲ್ಲ ಕತೆ, ಹಂಗೆ ಹೊಟ್ಟೆ ನೋವು ಕಾಣಿಸ್ಕೊಂಡದೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಏನೋ ಒಂದು ಇಂಜೆಕ್ಷನ್ ಮಾಡಿದ್ರಂತೆ. ಇಂಜೆಕ್ಷನ್ ಮಾಡಿಬಿಟ್ಟು ಈಗೇನು ಹೋದರೇನೋ ಒಟ್ಟಿಗೆ
ಅದಕ್ಕೆ ಅವಳು ಬಟ್ಟೆ ಗಿಟ್ಟೆ ತಗೋಗಿತ್ತಿಲ್ವಲ್ಲ ಅದಕ್ಕೆ ತಾಳು ಅಮ್ಮನ್ನ ಯಾವ್ದು ಕೇಳ್ಬಿಡಕಾಯ್ತದೆ ಕೇಳ್ಬಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಬಿಟ್ಟು ಬರೋದ ಅವಳುವೆ ನೋಡ್ಕೊಂಡಂಗೆ ಆಯ್ತದೆ ಆಮೇಲೆ ಏನಾದ್ರು ಮಾಡಿದ್ರೆ ಆಯ್ತದೆ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಕೂತಿದ್ವಾ ನೀವು ನೋಡಿದ್ರೆ ಬಂದಿತ್ತಿಲ್ಲ ಏನು ಇತ್ತಿಲ್ಲ ನೋಡ್ಕೊ ಬರೋದು ಅಂದ್ಬಿಟ್ಟೆಲ್ಲ ಮಾತಾಡ್ಕೊಂಡಿದ್ದೀರಾ ಏನು ಮಾಡಿರಿ ಅದಕ್ಕೆ ಒಂದ್ಸಲ ನಿಮ್ಮನ್ನ ಕೇಳ್ಬಿಡದ ಯಾವ್ದೂ ಕೇಳ್ಬಿಟ್ಟು ಆಮೇಲೆ ಏನಾದ್ರು ಮಾಡೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಇದ್ದಕನತ್ತೆ ಹೇಳಿ ನೀವು ಏನು ಎತ್ತ ಅಂತ ನೀವು ಹೆಂಗೆ ಹೇಳ್ತಿದ್ದೀರಿ ಹಂಗೆ ಅಯ್ಯೋ ನೋಡಿ ಹೋಗಂಗಿದ್ರೆ ಹೋಗ್ಬಿಟ್ಟು ಏನಾರು ಇದು ಮಾಡಿಬಿಟ್ಟು ಹೋಗಂಗಿದ್ರೆ ಹೋಗ್ಬಿಟ್ಟು ಬನ್ನಿ ಇನ್ನೇನು ಮಾಡೋಕ್ಕಾಗೋದು ಹಂಗಾರೆ ಬಟ್ಟೆ ಕೊಡಬೇಕು ಅಂತಿದ್ದೀರಲ್ಲ ಕೊಟ್ಬಿಟ್ಟು ಬನ್ನಿ ಹುಷಾರಾಗವಳೆ ತಾನೇ ಉಂಕನತ್ತೆ ಹುಷಾರಾಗ ಅವಳೆ ಏನೂ ತೊಂದರೆ ಇಲ್ಲ ಚೆನ್ನಾಗಿದ್ದಾಳಂತೆ ಯಾಕೋ ಕಣಯ್ಯ ಒಟ್ಟು ನೋವು ಅಂತ ಬಡ್ಕತಿದ್ಲಂತೆ ತಡ್ಕೊಳಕಿಲ್ಲ ಕಾದವು ಒಂಚೂರು ನೀರು ಹಾಕಚ್ಬಿಟ್ರು ಸಾಕು ಬಾಯಿ ಬಡ್ಕೊಳವು ಒಟ್ಟು ನೋವು ಬಂದದಲ್ಲ ಅದಕ್ಕೆ ಏನೋ ಒಟ್ಟು ನೋವು ಅಂತ ಬಡ್ಕತಿದ್ದಂತೆ ಅವ್ರಿಗೂ ಗಾಬರಿ ಆಗಿರ್ತದೆ ಕರ್ಕ ಹೋಗೋರೆ ಅವಳು ಹೋದ್ಮೇಲೆ ಇಲ್ಲ ಇನ್ನೂ ಒಂದು ವಾರ ಅದೇ ಏನೂ ಆಯ್ಕಿಲ್ಲ ಅಂತ ಅಂದು ಕಳಿಸಿದ್ರಂತೆ ಆದರೆ ಅವರು ಏನು ಬೇಜಾರು ಮಾಡ್ಕೊ ಕೂತಿದ್ರು ಈಗ ಆಡ್ತಾ ಕೂತವಳಲ್ಲ ಏನವ ಎತ್ತವ ಅಂತ ಅದು ಅಲ್ಲನೆ ಊಸಲ್ ಬೇರೆ ಮಕ್ಕಳೆಲ್ಲ ಸತ್ತೋಗ್ಬಿಟ್ಟು ಅದಕ್ಕೆ ಗಾಬರಿ ಆಗ್ಬಿಟ್ಟವ್ರೆ ಅದು ಏನು ಮಾತು ಅಂತ ಆಡಿಯ ನೀನು ಏನೋ ಒಳ್ಳೇದಾಗಲಿ ಅಂತ ಅನ್ನು ಎಲ್ಲ ಕಣತೆ ನಾನು ಹೇಳಿದ್ದು ನಿಮ್ಗೆ ಅಷ್ಟೇ ಒಳ್ಳೇದಾಗಲಿ ಏನು ಬೇಡ ಅನ್ನೋಕ್ಕದ ಆಗ್ಲಿಂದ ಕೈ ಕಂಡಿದ್ಬಿಟ್ಟು ಈಗ ಸರಿ ಬಿಡು ಏನು ಆಯ್ಕಿರಿ ಎಲ್ಲ ಒಳ್ಳೇದಾಯ್ತದೆ ಏನೋ ಭಗವಂತ ಒಂದು ಒಳ್ಳೇದು ಮಾಡಿಬಿಟ್ರೆ ಸಾಕು ಆಗ್ಲಿಂದ ಎಷ್ಟೊತ್ತಿಗೆ ಒಂದಿಷ್ಟು ಸ್ಕೂಲ್ಗೆ ಹೋಗವೇನೋ ಮೈಕ್ಳು 3-4 ಕ್ಲಾಸ್ ಆಗವು ಮಕ್ಕಳು ಆಗಿದ್ರೆ ಒಂದು ಉಳ್ಕೊಂಡಿಲ್ಲ ಎಲ್ಲವ ಅದು ಇದು ಆಗೋದು ಮತ್ತೆ ಹೋಗಿ ರೆಡಿಯಾಗಿ ಹೋಗಿ ಮತ್ತೆ ಅಕ್ಕಿ ಹಾಕ್ಬಿಡಣ ಯಾರಿಗೆ ಅದೇ ಮಾವನಿಗೆ ಆಮೇಲೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಏನು ಬೇಡಕತ್ ಹೋಗು ಬೇಕಾದ್ರೆ ನಾನು ಅಕ್ಕಿ ಹಾಕ್ತೀನಿ ಸಾರ್ಗಿರಿದ್ದದ ಸಾರ ಅದೇ ಬಸ್ ಸಾರು ಸರಿ ಕತ್ ಹೋಗು ನಾನು ಹಾಕಿಕ್ತೀನಂತೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಹೋಗಿ ರೆಡಿಯಾಗಿ ಹೋಗಿ ಸರಿ ಕಂತ ತಾಳಿ ನಿನ್ನೆ ಕೇಳ್ಕೊಂಡು ಆಮೇಲೆ ರೆಡಿ ಆಗದ ಅಂದ್ಬಿಟ್ಟಿದ್ದು ರೆಡಿ ಆಗ್ಬಿಟ್ಟು ಬರ್ತೀವಿ ಇದೇ ಸೀರೆ ಚೆನ್ನಾಗದಲ್ಲ ಇದನ್ನೇ ಉಟ್ಕೊ ಹೋಗು ಇದನ್ನೇ ಮದುವೆಯಿಂದ ಬರೋ ಥರ ಇದನ್ನೇರ ಉಟ್ಕೊಂಡಿದ್ದು ಕೈ ಕಾಲು ಮುಖ ತೊಳ್ಕೊತೀನಿ ಸರಿ ಕತ್ ಹೋಗು ಬಟ್ಟೆ ಗಿಟ್ಟೆ ತಗೋಗಿ ಮರ್ಕೊ ಓದಿರಿ ಅತ್ತೆ ನಿಮ್ಮ ಮಗ ಬಂದಮೇಲೆ ಹೇಳ್ಬಿಡಿ ಆಮೇಲೆ ಕೈಗೆ ಅಂತ ಕೈ ಕೊಡ್ತಾರೆ ತೊಪ್ಪೆ ಗಿಪ್ಪೆಲ್ಲ ಎತ್ತಾಕ್ಬಿಟ್ಟು ಕಸ ಗುಡ್ಸಾಕ್ಬಿಟ್ಟು ಹಾಲು ಕರೆದ್ಬಿಡಿ ಕೊಟ್ಬಿಡು ಅಂತ ಅನ್ನಿ ಹೇಳಿದ್ರೆ ರತ್ನಿ ನೋಡಕ್ ಹೋದ್ರು ಒಟ್ಟು ನೋವು ಅಂತಿಲ್ಲ ಅಂತ ತನ್ನಿ ಇಲ್ಲ ಅದಕ್ಕೂ ಜಗಳ ಮಾಡಕ್ಕೆ ಬರ್ತಾರೆ ಸರಿ ಕತ್ ಹೋಗು ನಾನು ಹೇಳ್ಕೊತೀನಂತೆ ಏನು ಹೋದ್ರೆ ವಾಪಸ್ ಬರೋಕ್ಕೆ ಹೋಗ್ಬೇಡಿ ಈಗ ಹೋಗ್ಬಿಟ್ಟು ನೋಡ್ಕೊಂಡು ಆ ಥರಕ್ಕೆ ಎದ್ದು ಬಂದ್ಬಿಡಿ ಸರಿ ಕಂತ ಕಳಿ ನೋಡ್ತೀವಿ ಆದರೆ ಜಲ್ದಿ ಹೋದ್ರೆ ಬಂದ್ಬಿಡ್ತೀವಿ ಹೋಗಿಗಾಗಿ ಬರೋದಾದ್ರೆ ಹೋಗಕ್ಕೆ ಹೋಗ್ಬೇಡಿ ಬೇಕಾದ್ರೆ ಆ ತಾರೀಕು ಹೋಗಿವ್ರಿ ಅಲ್ಲಿ ಇಷ್ಟೊತ್ತಲ್ಲಿ ಬಂದಿರಾ ಇಬ್ರೇ ಸರಿ ಕತ್ಬಿಡಿ ಈಗ ಹೋಗ್ಬಿಟ್ಟು ಆ ತಾರೀಕೆ ಬಂದ್ಬಿಡ್ತೀವಂತೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ನೆಟ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ